ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ಕೆಎಸ್ಆರ್ಟಿಸಿ ಬಸ್ಗೆ ಟಮ್ ವಾಹನ ಡಿಕ್ಕಿ, ಗರ್ಭಿಣಿಗೆ ಗಂಭೀರ ಗಾಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಬೆಳಗಾವಿಯ ಮುಖ್ಯ ರಸ್ತೆಯಲ್ಲಿ ಕೆವಿಸಿ ಆಟೋಮೋಟಿವ್ ಸರ್ವಿಸ್ ಸೆಂಟರ್ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಟಮ್ ವಾಹನ ಡಿಕ್ಕಿಯಾಗಿ ಗರ್ಭಿಣಿ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಮದುರ್ಗದಿಂದ ಕಮಗೇರಿ ಕಡೆಗೆ ಹೋಗುತ್ತಿರುವ ಬಸ್ಗೆ ಕುಡಚಿಯಿಂದ ರಾಮದುರ್ಗ ಕಡೆಗೆ ಬರುವ ಟಮ್ ವಾಹನ ಬಸ್ನ ಬಲಭಾಗದ ಹಿಂದುಗಡೆ ಟಮ್ ವಾಹನ ಎರಾಬಿರಿಯಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ರಸ್ತೆ ಬದಿ ಪಲ್ಟಿಯಾದ ಘಟನೆ ನಡೆದಿದೆ. ಟಮ್ ವಾಹನ ಕುಡಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಟಮ್ ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ಈ ಅಪಘಾತ ನಡೆದಿದೆ ಎನ್ನಲಾಗಿದೆ. ಟಮ್ ವಾಹನ ಚಾಲಕನಿಗೆ ವಾಹನದಲ್ಲಿದ್ದ ಮಹಿಳೆಯೊಬ್ಬಳು ಕಪಾಳಕ್ಕೆ ಹೊಡೆದ ಘಟನೆ ನಡೆದಿದೆ. ಅಲ್ಲಿ ಜಮಾಯಿಸಿದ ಸಾರ್ವಜನಿಕರು ತಿಳಿ ಹೇಳಿ ಗಂಭೀರ ಗಾಯವಾದ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿ ನನ್ನ ಸಾಬ್ ಲಡಾಬಾಯಿ ಘಟನೆ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕ್ ನದಾಫ್, ಜನತಾ ಟೈಮ್ 7 ರಾಮದುರ್ಗ. ಯಾವ ತರನಾಗಿ ಘಟನೆ ಆಗಿದ್ದು? ಯಾವ ಥರನಾಗ ಘಟನೆ ಆಗಕಂಡ್ರಿ, ಇದು ಕೊಡ್ಸಿ ಕಡೆದ ಬಂದ್ರಿ ಆ ಬಸ್ ಹಂಗೆ ಹೋಗಕತ್ತಿರ್ತಾರೆ. ಹೋಗೋ ಟೈಮ್ದಾಗ ಅಂತ ಇಲ್ಲಿ ಘಟನೆಗೆ ಬಂದು ಕೆಲಸ ಅದು ಇದು ಮಾಡೋಂತ ಒಂದು ಸ್ಟೇರಿಂಗ್ ತಪ್ಪಿ ಸ್ಟೇರಿಂಗ್ ತಪ್ಪಿ ಆಡ್ ಹಿಡಿಯೋಣಂತ ಬಸ್ಸಿಗೆ ಬಂದಿರ್ತೀರ ಘಟನೆ ಪಲ್ಟಿ ಆಗ್ತದೆ. ಎಲ್ಲಿ ಬಿದ್ದಿತ್ತು? ಎಲ್ಲಿ ಬಿದ್ದಿತ್ತು? ಅಲ್ಲೇ ನಿಂತು ಬಿಟ್ಟಲ್ಲೇ ಹಾಂ, ನಾವು ಮುಸ್ಲಿ ಅವರು ಎಲ್ಲರೂ ಕೂತು ಹೋಗಿ ಮತ್ತು ಹಂಗೆ ಈ ಎಮರ್ಜೆನ್ಸಿ ಬಂದು ಕೆಲಸ ಅಲ್ಲಿದ್ದ ಸ್ಟ್ಯಾಂಡ್ ಹತ್ಕೊಂತ ಬಂದು ಅದೇ 4 ಮಂದಿ ಕರ್ಕೊಂಡು ಎಬ್ಬಿಸಿದ್ವಿ ಮಂದಿನ ಪಾರ್ ಮಾಡಿ. ಎಷ್ಟು ಮಂದಿಗೆ ಪೆಟ್ಟಾಗೈತಿ? ಒಬ್ಬಕಿಗೆ ಭಾಳ ಪಟ್ಟೈತಿ. ಹಾಂ, ದವಾಖಾನಿಗೆ ಹೋದಾರ? ದವಾಖಾನೆಗೆ ಯಾವ ದವಾಖಾನಿಗೆ ಹೋದ? ಈಗ ಅಪ್ಪೆ ದವಾಖಾನೆ ಹೋಗ್ತೀನಿ, ಯಾವ ದವಾಖಾನೆಗೆ ಹೋಗ್ತೀನಿ